ವಿವಿಧ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜನಪದ ಮತ್ತು ರಂಗಭೂಮಿ ಕ್ಷೇತ್ರದಲ್ಲಿ ಕರ್ನಾಟಕ ನಾಡಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ನಿಮ್ಮ ಪ್ರೀತಿಯ ಹೋರಾಟಗಾರ ವೀರೇಶ್ ಪ್ರಸಾದ್ ಮಾಡುವ ನಮಸ್ಕಾರಗಳು. ಮತ್ತು ಈ ದಿನ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಬೇಕು ಅಂತೇಳಿ ಕಲಾವಿದರು ಒಂದು ಸಂಘಟಿತ ಮನೋಭಾವ ಇಟ್ಕೊಂಡು ಎಲ್ಲಿವರೆಗೆ ಒಂದು ಸಂಘಟನೆ ಪ್ರಾರಂಭ ಮಾಡಿ ವಿಶೇಷ ದಿಕ್ಕನ್ನು ಬದಲಾಯಿಸಬೇಕು ಅಂತೇಳಿ ಇವತ್ತು ಧ್ವಜಾರೋಹಣವನ್ನು ಕಲಾವಿದ್ರದ್ದು ಕೂಡ ಒಂದು ಧ್ವಜಾರೋಹಣ ಮಾಡಬೇಕು ಮತ್ತು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು. ನಾವು ನೀವೆಲ್ಲ ಸೇರ್ಕೊಂಡು ರಾಜ್ಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದ್ರಿಗೂ ಕೂಡ ಒಂದು ತಾಲೂಕು ಲೆವೆಲ್ ಆಗ್ಬೋದು, ಹೋಬಳಿ ಲೆವೆಲ್ ಆಗ್ಬೋದು, ಒಂದು ಪಂಚಾಯತಿ ಲೆವೆಲ್ ಆಗ್ಬೋದು, ಕಲಾವಿದರು ಅವರು ಕೂಡ ಬರೀ ಎಲ್ಲೋ ಒಂದು ಕೆಲಸ ಮಾಡ್ತೀವಿ ಮೂಲಿಗೆ ಹೋಗ್ತೀವಿ ಅನ್ನೋ ರೀತಿ ಆಗ್ಬಾರ್ದು. ಬೆಳಕಿಗೆ ಬರಬೇಕು. ಅವರವ್ರ ಊರಲ್ಲಿ ಅವರೇ ನಾಯಕರು, ಕಲಾವಿದರಿಗೆ ಅವರೇ ಧ್ವಜಾರೋಹಣ ಮಾಡಿ ಮುಂದೆ ಬರಬೇಕು. ವಿಶೇಷ ಮಹಿಳಾ ಕಲಾವಿದರು ಅಷ್ಟೇ ಪರ್ಫಾರ್ಮೆನ್ಸ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಅವೆಲ್ಲ ಆಯ್ತು. ಅದೊಂದು ಭಾಗ. ಸಂಘಟನಾತ್ಮಕವಾಗಿ ಮುಂದಕ್ಕೆ ಬರಬೇಕು ಅಂದರೆ ಅದರಲ್ಲಿ ಪ್ರಮುಖ ಭಾಗ ಧ್ವಜಾರೋಹಣನೂ ಕೂಡ. ನಾವು ಇಲ್ಲಿವರೆಗೆ ರಾಷ್ಟ್ರ ಧ್ವಜ ಆರಿಸಿದ್ದೀವಿ, ನಾಡ ಧ್ವಜ ಆರಿಸಿದ್ದೀವಿ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಿದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ನೀವು ರಾಜ್ಯದಲ್ಲಿ ಎಲ್ಲಾದರೂ ಕಲಾವಿದರು ನೋಡಿದ್ದೀರಾ? ಅದಕ್ಕೆ ರಾಜ್ಯದ ಕಲಾವಿದರಿಗೆ ಒಂದು ಸಂದೇಶ ಕೊಡಬೇಕು ನಾವು ಅಂತ ಹೇಳ್ಬಿಟ್ಟು ಧ್ವಜಾರೋಹಣದ ಮೂಲಕ ಇವತ್ತು ತುಮಕೂರಿನಲ್ಲಿ ಕೇಂದ್ರ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡುವಂಥದ್ದು ಇದು. ಮುಂದಿನ ದಿವಸದಲ್ಲಿ ನಿಮ್ಮ ತಾಲೂಕು ಜಿಲ್ಲೆನಲ್ಲಿ ಕೂಡ ಪ್ರತಿ ಬಾರಿ ಸಾಧ್ಯ ಆದಷ್ಟು ಏಪ್ರಿಲ್ 20ನೇ ತಾರೀಕು ಹೋರಾಟಗಾರರ ದಿನ ಅಂತೇಳಿ ಸಂಘಟನಾತ್ಮಕ ದಿನ, ಏಪ್ರಿಲ್ 20ನೇ ತಾರೀಕು ಒಂದು ಧ್ವಜಸ್ತಂಭ ಮಾಡ್ಕೊಂಡು ಹೆಣ್ಮಕ್ಳೇ ಆಗಲಿ ಅಪ್ಪ ನಾವೇ ಹೋಗಿ ಎಲ್ಲ ಫಂಕ್ಷನ್ಗೆ ರೆಡಿಯಾಗಿ ಹೋಗ್ತೀವಿ ಅಂದ್ರೆ ನೀವೇ ಧ್ವಜಸ್ತಂಭ ಒಂದು 2,000 ಖರ್ಚು ಮಾಡಿ ಧ್ವಜಸ್ತಂಭ ಆಗುತ್ತೆ. ಪ್ರತಿಯೊಂದು ಗ್ರಾಮದ ಇಲ್ಲಿರ್ತಕ್ಕಂಥ ಕಲಾವಿದರಿಗೆ ವಿನಂತಿ ಮಾಡೋದಿಷ್ಟೇ, ಪ್ರತಿಯೊಂದು ಗ್ರಾಮದಲ್ಲಿ ಮತ್ತು ಹೋಬಳಿ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ, ಡಿಸ್ಟಿಕ್ ಲೆವೆಲಲ್ಲಿ ಧ್ವಜ ಸ್ತಂಭಗಳನ್ನು ಮಾಡಿಕೊಂಡು ಏಪ್ರಿಲ್ 20ನೇ ತಾರೀಕು ಇವೆಲ್ಲ ಧ್ವಜಾರೋಹಣ ಮಾಡಬೇಕು. ನೀವೆಲ್ಲ ಸಾಮಾನ್ಯ ಕಲಾವಿದರಲ್ಲ, ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲ ಸಾಮಾನ್ಯ ಲೀಡರ್ಸ್. ನೀವೆಲ್ಲ ನಿಮ್ಮನ್ನು ನೋಡಿ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಜಾಗೃತಿ ಆಗಬೇಕು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕ ಕಲಾವಿದರುಗಳು, ಮಹಿಳಾ ಕಲಾವಿದರಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಕಲಾವಿದರು ಒಕ್ಕೂಟ ನಿಮ್ಗೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜಯಲಕ್ಷ್ಮಿ ಮೇಡಮ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಂತೀವಿ. ನಾವು ಉಳಿಯಾರ್ ಪಕ್ಕ ಶ್ರೀರಾಮ್ಪುರದಲ್ಲಿ ಕಾರ್ಯಕ್ರಮ ಮಾಡಿದಾಗ ಅದೊಂದು ಅಸ್ತವ್ಯಸ್ತ ಆಗಿದ್ದಂಥ ಕಾರ್ಯಕ್ರಮ. ಮೇಡಮ್ ನಿಂತಮಕ್ಕೆ 100 ಜನ ಮೆಂಬರ್ಶಿಪ್ನಲ್ಲಿ ಆರ್ಥಿಕವಾಗಿ ಸದೃಢ ಕೊಟ್ಟು ಆ ಶ್ರೀರಾಮ್ಪುರದ ಫಂಕ್ಷನ್ ಯಶಸ್ವಿಯಾಗಿದೆ. ನಮ್ಮ ಜಯಲಕ್ಷ್ಮಿ ಮೇಡಮ್ ಅವರು ಉಳಿಯಾರು ಚಿಕ್ಕನಾಯಕನಹಳ್ಳಿ ಹೆಣ್ಮಕ್ಳಿಂದ ಜ್ಞಾಪಿಸ್ಕೊತೀನಿ ನಾನು. ನಮ್ಮ ಎಂಟೈರ್ ಸಂಘಟನೆ ಒಂದು ಶಕ್ತಿ ಕೊಟ್ಟಿದ್ರೆ ಅದು ಮಹಿಳಾ ಕಲಾವಿದರು ಅಂತ ವಿಶೇಷವಾಗಿ ನಿಮಗೆ ಧನ್ಯವಾದ ಹೇಳಿ ನಿಮ್ಮೆಲ್ಲರ ಅನುಮತಿ ಮೇಲೆ ಇವತ್ತು ರಾಜ್ಯಕ್ಕೆ ಧ್ವಜಾರೋಹಣ ಮಾಡೋಣ. ಭಾರತ್ ಮಾತಾ ಕಿ ಜನಪದ ಕಲಾವಿದರಿಗೆ, ಮಹಿಳಾ ಕಲಾವಿದರಿಗೆ, ಹೋರಾಟಗಾರ ಕಲಾವಿದರಿಗೆ ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ.